ದೇಶದ ರಾಜಧಾನಿಯಲ್ಲಿ ಶಿಕ್ಷಣ ಕ್ಷೇತ್ರದ ಹಗರಣಗಳು ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮದ ವಿರುದ್ಧ ಕಾವೇರಿದ ಪ್ರತಿಭಟನೆಗಳು ನಡೆಯುತ್ತಿರುವಾಗ ಬಾಲಿವುಡ್ನ ಬಹುತೇಕ ಪ್ರಭಾವಿ ತಾರೆಗಳು ಕುರುಡರಂತೆ ಕಿವುಡರಂತೆ ಮೌನಕ್ಕೆ ಶರಣಾಗಿರೋದು ಹೊಸತೇನಲ್ಲ. ಆದರೆ ಅಧಿಕಾರದಲ್ಲಿದ್ದವರ ತಪ್ಪುಗಳನ್ನು ದಿಟ್ಟವಾಗಿ ಪ್ರಶ್ನಿಸಿ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುವ ಧೈರ್ಯ ತೋರುವ ನಟರೂ ಭಾರತೀಯ ಚಿತ್ರರಂಗದಲ್ಲಿ ಇದ್ದಾರೆ. ಸಿನಿಮಾ ಆಫರ್ಗಳು, ಬಾಕ್ಸ್ ಆಫೀಸ್ ಗಳಿಕೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಫಾಲೋಯಿಂಗ್ಗಳ ಲೆಕ್ಕಾಚಾರದ ತಮ್ಮ ವೃತ್ತಿ ಜೀವನದ ಸುರಕ್ಷತೆಯನ್ನ ಮಾತ್ರ ಬಯಸುವ ತಾರೆಗಳ ನಡುವೆ ಧೈರ್ಯದಿಂದ ಸಾಮಾಜಿಕ ಹೊಣೆಗಾರಿಕೆ ಮೆರೆಯುವ ಈ ಕಲಾವಿದರು ಸಮಾಜಕ್ಕೆ ನಿಜಕ್ಕೂ ಹೀರೋಯಿನ್ಗಳಾಗಿದ್ದಾರೆ. ನೀಟ್ ಯುಜಿ ಪರೀಕ್ಷಾ ಹಗರಣ ಹಾಗೂ ಸಿಜೆಪಿ ನೇತೃತ್ವದ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಂಡುಬಂದ ಬೆಳವಣಿಗೆಗಳು ಬಾಲಿವುಡ್ನಲ್ಲಿ ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ಅಪರೂಪದ ರಿಯಲ್ ಹೀರೋಗಳು ಇನ್ನೂ ಇದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಈ ಸಾಲಿನಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳೋರು ನಟ ವಿಜಯ್ ವರ್ಮಾ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಎಫ್ಟಿಐಐ ಮಾಜಿ ಅಧ್ಯಕ್ಷ ಗಜೇಂದ್ರ ಚೌಹಾಣ್ ಅವರ ವೈಫಲ್ಯಗಳನ್ನು ತೀಕ್ಷ್ಣವಾಗಿ ಟೀಕಿಸಿ ವಿಜಯ್ ವರ್ಮಾ ಹಂಚಿಕೊಂಡಿರುವ ಸಾಮಾಜಿಕ ಮಾಧ್ಯಮ ಸಂದೇಶವೊಂದು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಇಬ್ಬರು ನಾಯಕರನ್ನ ಒಟ್ಟಿಗೆ ಸೇರಿಸಿ ದೋ ಬಾಯಿ ದೋನೋ ತಬಾಯಿ ಅಂದ್ರೆ ಇಬ್ಬರು ಸಹೋದರರು ಇಬ್ಬರೂ ವಿನಾಶಕಾರಿಗಳು ಅಂತ ಬಣ್ಣಿಸಿರುವ ವಿಜಯ್ ವರ್ಮಾ ಆಡಳಿತ ಪಕ್ಷದ ಕ್ರಮಗಳು ಹಾಗೂ ವೈಫಲ್ಯಗಳನ್ನ ನೇರ ಮಾತುಗಳಲ್ಲಿ ಲೇವಡಿ ಮಾಡಿದ್ದಾರೆ. 2015ರಲ್ಲಿ ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಗಜೇಂದ್ರ ಚೌಹಾಣ್ ಅವರ ನೇಮಕಾತಿ 139 ದಿನಗಳ ಸುದೀರ್ಘ ವಿದ್ಯಾರ್ಥಿ ಮುಷ್ಕರಕ್ಕೆ ಕಾರಣವಾಗಿದ್ದನ್ನ ನೆನಪಿಸಿದ ವರ್ಮಾ ಪ್ರಸ್ತುತ ಶಿಕ್ಷಣ ಸಚಿವರ ಪರೀಕ್ಷಾ ನಿರ್ವಹಣೆಯ ವೈಫಲ್ಯವನ್ನು ಅದೇ ತಕ್ಕಡಿಯಲ್ಲಿ ತೂಗಿದ್ದಾರೆ. ಆಳುವವರ ಅಸಮರ್ಥತೆಯನ್ನ ಪ್ರಶ್ನಿಸುವ ಇಂತಹ ಅಸಾಮಾನ್ಯ ಧೈರ್ಯ ಸಾಮಾನ್ಯವಾಗಿ ಪ್ರಭಾವಿ ಬಾಲಿವುಡ್ ನಟರಲ್ಲಿ ಕಂಡುಬರೋದಿಲ್ಲ. ಅಮಿತಾಬ್ ಬಚ್ಚನ್, ಶಾರುಖ್, ಸಲ್ಮಾನ್, ಅಮೀರ್, ಅಕ್ಷಯ್, ಅಜಯ್ ದೇವ್ಗನ್ರಂತಹ ಘಟಾನುಘಟಿಗಳು ತಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ವರ್ತನೆ ಮಾಡ್ತಿದ್ದಾರೆ. ಮೋದಿ ಸರ್ಕಾರವನ್ನ ಪ್ರಶಂಸೆ ಮಾಡುವ ಒಂದೇ ಒಂದು ಅವಕಾಶವನ್ನು ತಪ್ಪಿಸಿಕೊಡದ ಈ ಸೂಪರ್ ಸ್ಟಾರ್ಗಳು ಅದೇ ಸರ್ಕಾರವನ್ನ ಪ್ರಶ್ನೆ ಮಾಡುವ ವಿಷಯದಲ್ಲಿ ನಾಪತ್ತೆಯಾಗ್ಬಿಡ್ತಾರೆ. ಹೀಗಿರುವಾಗ ವಿಜಯ್ ವರ್ಮಾ ಅವರು ದಿಟ್ಟವಾಗಿ ಸರ್ಕಾರವನ್ನ ಪ್ರಶ್ನಿಸಿ ಟೀಕಿಸಿದ್ದು ಮಾತ್ರವಲ್ಲ, ಅದಕ್ಕಾಗಿ ತನ್ನ ವಿರುದ್ಧ ಮುಗಿಬಿದ್ದ ಅಂಧಭಕ್ತರಿಗೂ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಚಳವಳಿ ಮತ್ತು ಚಲೋ ಸಂಸದ್ ಪ್ರತಿಭಟನೆಯನ್ನ ಬೆಂಬಲಿಸಿದ್ದಕ್ಕಾಗಿ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಅನ್ಫಾಲೋ ಮಾಡೋದಾಗಿ ಬೆದರಿಕೆ ಹಾಕಿದ ನೆಟ್ಟಿಗರಿಗೆ ವಿಜಯ್ ವರ್ಮಾ ನೀಡಿರುವ ತಿರುಗೇಟು ಗಮನಾರ್ಹವಾಗಿದೆ. ಸೈಲೆಂಟ್ ಆಗಿ ಕೂಡ ಅನ್ಫಾಲೋ ಮಾಡಬಹುದು, ಪ್ರತಿಯೊಂದನ್ನು ಘೋಷಣೆ ಮಾಡಬೇಕಾದ ಅಗತ್ಯವಿಲ್ಲ ಅಂತ ತಮಾಷೆಯಾಗಿ ಉತ್ತರಿಸುವ ಮೂಲಕ ಅವರು ರಾಜಕೀಯ ಒತ್ತಡಕ್ಕೆ ಅಥವಾ ಟ್ರೋಲ್ಗಳಿಗೆ ತಾವು ಜಗ್ಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಚಲೋ ಸಂಸದ್ ಮೆರವಣಿಗೆ, ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲ ಪ್ರಯೋಗದ ವಿಡಿಯೋಗಳು ಹಾಗೂ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಗೆ ನಟಿ ಝೀನತ್ ಅಮಾನ್ ನೀಡಿದ್ದ ಬೆಂಬಲದ ಸಂದೇಶಗಳು ವಿಜಯ್ ವರ್ಮಾ ಸತತವಾಗಿ ಮರು ಹಂಚಿಕೊಳ್ತಾ ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ವಿಜಯ್ ವರ್ಮಾ ಅವರ ಈ ಹೋರಾಟದ ಧ್ವನಿಗೆ ಪೂರಕವಾಗಿ ನಿಂತ ಮತ್ತೊಬ್ಬ ಯುವ ನಟ ಅಮೋಲ್ ಪರಾಶರ್. ದೆಹಲಿಯ ಜಂತರ್ ಮಂತರ್ನಲ್ಲಿ ಜುಲೈ 20ರಂದು ನಡೆದ ಪ್ರತಿಭಟನೆಯಲ್ಲಿ ಅಮೋಲ್ ಪರಾಶರ್ ಯಾವುದೇ ಪ್ರಚಾರ ಬಯಸದೆ ಸಾಮಾನ್ಯ ಪ್ರಜೆಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಜೊತೆಗೂಡಿದ್ರು. ಮಾಸ್ಕ್, ಕ್ಯಾಪ್ ಮತ್ತು ಕೂಲಿಂಗ್ ಗ್ಲಾಸ್ ಧರಿಸಿ ಯಾರಿಗೂ ತಿಳಿಯದಂತೆ ಹೋರಾಟದ ಅಂಗಳಕ್ಕೆ ಇಳಿದಿದ್ದ ಪರಾಶರ್ ಪ್ರತಿಭಟನಾ ಸ್ಥಳದಲ್ಲಿ ಯುವಜನರ ಬದ್ಧತೆ, ಶಿಸ್ತು ಹಾಗೂ ಪರಸ್ಪರ ಕಾಳಜಿಯನ್ನ ಹತ್ತಿರದಿಂದ ಕಂಡಿದ್ರು. ತಡರಾತ್ರಿ ಅಲ್ಲಿ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ಪ್ರಯೋಗದ ನಂತರ ರಕ್ತಸ್ರಾವದಿಂದ ನರಳುತ್ತಾ ಇದ್ದ ವಿದ್ಯಾರ್ಥಿಗಳನ್ನ ಕಂಡು ತೀವ್ರ ಆಘಾತಕ್ಕೊಳಗಾದ ಅಮೋಲ್ ಪರಾಶರ್ ತಮಗಾದ ಮಾನಸಿಕ ಹಿಂಸೆಯಿಂದಾಗಿ ಇಡೀ ರಾತ್ರಿ ಕಣ್ಣೀರಿಟ್ಟಿದ್ದಾಗಿ ಹೇಳಿದ್ದಾರೆ. ವಿದ್ಯಾರ್ಥಿಗಳು ತಮಗಾಗಿ ಮಾತ್ರವಲ್ಲದೆ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಆಡಳಿತದಲ್ಲಿ ಪಾರದರ್ಶಕತೆಗಾಗಿ ಹೋರಾಡ್ತಿದ್ರೆ ಅವರ ವಿರುದ್ಧನೇ ದೇಶದ್ರೋಹಿಗಳು ಅಥವಾ ವಿದೇಶಿ ಏಜೆಂಟರು ಅಂತ ಪಟ್ಟ ಕಟ್ಟೋದು ಎಷ್ಟು ಸರಿ ಅಂತ ಅಮೋಲ್ ಪರಾಶರ್ ಪ್ರಶ್ನೆ ಮಾಡಿದ್ದಾರೆ. ಪರೀಕ್ಷಾ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತೋರನ್ನ ಪ್ರಶ್ನಿಸುವ ಹಕ್ಕನ್ನ ಹತ್ತಿಕ್ಕಲು ಪ್ರಯತ್ನಿಸುವ ವ್ಯವಸ್ಥೆಯ ದಬ್ಬಾಳಿಕೆಯನ್ನ ಅವರು ನೇರವಾಗಿ ಟೀಕಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಶಬಾನಾ ಆಜ್ಮಿ, ಪ್ರಕಾಶ್ ರಾಜ್, ಹನುಮಾನ್ ಕೈಂಡ್ ನಂತಹ ಕಲಾವಿದರು ಭಾಗಿಯಾಗಿದ್ದಾರೆ. ಅವರ ಜೊತೆ ಹೋರಾಟಕ್ಕೆ ಇಳಿದು ಅನುಭವಿಸಿದ ಮಾನಸಿಕ ನೋವನ್ನ ಹಂಚಿಕೊಂಡ ಪರಾಶರ್ ಮತ್ತು ಡಿಜಿಟಲ್ ವೇದಿಕೆಯಲ್ಲಿ ಸತತವಾಗಿ ಧ್ವನಿ ಎತ್ತಿದ ವಿಜಯ್ ವರ್ಮಾ ಇಬ್ಬರೂ ಬಾಲಿವುಡ್ನಲ್ಲಿ ಹೊಸ ಭರವಸೆಯಾಗಿ ಮೂಡಿ ಬಂದಿದ್ದಾರೆ. ಬಾಲಿವುಡ್ನಲ್ಲಿ ಅತುಲ್ ಕುಲಕರ್ಣಿ, ಹುಮಾ ಕುರೇಶಿ, ಜಿಶಾನ್ ಅಯೂಬ್ ಅವರಂತಹ ಇನ್ನೂ ಅನೇಕ ಕಲಾವಿದರು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಸಾಮಾನ್ಯವಾಗಿ ದೊಡ್ಡ ವಾಣಿಜ್ಯ ಹಿತಾಸಕ್ತಿ ಹೊಂದಿರುವ ಚಲನಚಿತ್ರರಂಗದ ಗಣ್ಯರು ಸರ್ಕಾರದ ನೀತಿಗಳನ್ನ ಅಥವಾ ಸಾರ್ವಜನಿಕ ವಿಚಾರಗಳನ್ನ ವಿರೋಧ ಮಾಡಿದ್ರೆ ತಮ್ಮ ಸಿನಿಮಾಗಳಿಗೆ ತೊಂದರೆ ಆಗಬಹುದು ಅಥವಾ ವಾಣಿಜ್ಯ ಒಪ್ಪಂದಗಳು ಕೈ ತಪ್ಪಬಹುದು ಅನ್ನೋ ಭಯದಿಂದ ಮೌನವಾಗಿರೋದೇ ಹೆಚ್ಚು. ಆದರೆ ವಿಜಯ್ ವರ್ಮಾ ಮತ್ತು ಅಮೋಲ್ ಪರಾಶರ್ ಅವರಂತಹ ನಟರು ತೋರಿದ ಈ ನಿಲುವು ಬಾಲಿವುಡ್ನಲ್ಲಿ ಇಂದಿಗೂ ಸಮಾಜಮುಖಿ ಕಳಕಳಿ ಹೊಂದಿರುವ ಅಪರೂಪದ ರಿಯಲ್ ಹೀರೋಗಳು ಇದ್ದಾರೆ ಅನ್ನೋದನ್ನು ಸಾಬೀತುಪಡಿಸಿದೆ. ತಮ್ಮ ವೈಯಕ್ತಿಕ ಫಾಲೋಯಿಂಗ್ ನಷ್ಟವಾಗುವ ಬೆದರಿಕೆಗೂ ಜಗ್ಗದೆ ಸಾರ್ವಜನಿಕ ಕಾಳಜಿಯ ವಿಷಯಗಳಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿರೋದು ಇವತ್ತಿನ ಸನ್ನಿವೇಶದಲ್ಲಿ ಅತ್ಯಂತ ಅಪರೂಪದ ಮತ್ತು ಮಹತ್ವದ ಬೆಳವಣಿಗೆಯಾಗಿದೆ.
ಕೇವಲ ಬೆಳ್ಳಿತೆರೆಯ ಮೇಲೆ ನಾಯಕರಾಗಿ ಕಾಣಿಸಿಕೊಳ್ಳೋದಕ್ಕಿಂತ ನೈಜ ಜೀವನದ ಬಿಕ್ಕಟ್ಟುಗಳಲ್ಲಿ ನಾಗರಿಕರ ಪರವಾಗಿ ನಿಲ್ಲೋದು ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿಯ ಜವಾಬ್ದಾರಿಯಾಗಿದೆ. ಶಿಕ್ಷಣದ ಹಕ್ಕು ಮತ್ತು ಯುವಜನತೆಯ ಭವಿಷ್ಯದಂತಹ ಸೂಕ್ಷ್ಮ ವಿಷಯಗಳಲ್ಲಿ ಆಡಳಿತ ವ್ಯವಸ್ಥೆಯ ಲೋಪವನ್ನು ಪ್ರಶ್ನಿಸಿದ ವಿಜಯ್ ವರ್ಮಾ ಅವರ ನಿಲುವು ಮತ್ತು ದೆಹಲಿಯ ರಸ್ತೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ನಿಂತ ಅಮೋಲ್ ಪರಾಶರ್ ಅವರ ಸ್ಪಂದನೆ ಭಾರತೀಯ ಚಿತ್ರರಂಗಕ್ಕೆ ಹೊಸ ಆಶಾಕಿರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.